ಹೃದಯ ಆಡಿತು ಸಿನಿಮಾ ಮೊದಲಿಗೆ ಅಣ್ಣವರಿಗಾಗಿ ಆ ಕಥೆಯನ್ನು ರೆಡಿ ಮಾಡ್ತಾರೆ ಚಿ ಉದಯ್ ಶಂಕರ್. ಶಿವು ಬೇಡ ಅಂಬರೀಷಿಗೆ ಸೆಟ್ ಆಗುತ್ತೆ ಇದು ಅಂತೇಳಿ ಪಾರ್ವತಮ್ಮನವರೇ ಐಡಿಯಾ ಕೊಡ್ತಾರಂತೆ. ಅಣ್ಣವರಾಗಲಿಲ್ಲ ಅಂದರೆ ಶಿವರಾಜ್ ಕುಮಾರ್ ಅವ್ರ ಕೈಲಿ ಮಾಡಿಸ್ಬಿಡೋಣ ಅಂತೇಳಿ ಶಿವರಾಜ್ ಕುಮಾರ್ ಅವರ ನಟನೆಯಲ್ಲಿ ಆ ಸಿನಿಮಾವನ್ನು ಮಾಡಬೇಕು ಅಂತ ಪ್ಲ್ಯಾನನ್ನು ರೂಪಿಸ್ಕೋತಾರೆ. ಸ್ನೇಹಿತರೆ, 1991 ಇಸ್ವಿನಲ್ಲಿ ರಿಲೀಸ್ ಆದಂತಹ ಹೃದಯ ಹಾಡಿತು ಸಿನಿಮಾ, ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿನಯದಲ್ಲಿ ಮೂಡಿಬಂದಂತಹ ಸಿನಿಮಾ. ಅದರಲ್ಲಿ ಅಂಬರೀಷ್ ಅವರು ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮಾಲಾಶ್ರೀ ಅವರು, ಅಶ್ವಥ್, ಭವ್ಯ ಇವರೆಲ್ಲರೂ ಕೂಡ ಅದರಲ್ಲಿ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಹೃದಯ ಆಡಿತು ಸಿನಿಮಾ ಮೊದಲಿಗೆ ಅಣ್ಣವರಿಗಾಗಿ ಆ ಕಥೆಯನ್ನು ರೆಡಿ ಮಾಡ್ತಾರೆ ಚಿ ಉದಯ್ ಶಂಕರ್. ಅಣ್ಣವರು ಪರಶುರಾಮ ಆದಮೇಲೆ ಯಾವುದೇ ಸಿನಿಮಾದಲ್ಲಿ ನಟನೆ ಮಾಡ್ತಿರೋದಿಲ್ಲ. ನನ್ನ ಮಕ್ಕಳು ಸಿನಿಮಾದಲ್ಲಿ ಬಂದಿದ್ದಾರೆ, ಅವರು ನಾಯಕರಾಗಿ ಅಭಿನಯ ಮಾಡ್ತಿದ್ದಾರೆ, ಈಗ ನಾನು ನಟನೆ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಹೀಗಾಗಿ ಅಣ್ಣವರು 89ರಲ್ಲಿ ಪರಶುರಾಮ ರಿಲೀಸ್ ಆದಮೇಲೆ ಯಾವುದೇ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂತ ಕೂತ್ಬಿಟ್ಟಿರ್ತಾರೆ. ಆದರೆ ಅಭಿಮಾನಿಗಳು ದೊರೆ ಭಗವಾನ್, ಉದಯ್ ಶಂಕರ್, ಪಾರ್ವತಮ್ಮನವರ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾ ಇರ್ತಾರೆ, ಅಣ್ಣವ್ರ ಕೈಲಿ ಸಿನಿಮಾ ಮಾಡಿಸಿ ಅಂತ. ಉದಯ್ ಶಂಕರ್ ಅವರು ಅಣ್ಣವರಿಗಾಗಿ ಹಲವು ಕಥೆಗಳನ್ನು ರೆಡಿ ಮಾಡ್ತಾರೆ. ಅದರಲ್ಲಿ ವಂಶಿಯವರ ಹಿಮದ ಹೂ ಕಾದಂಬರಿ ಆಧಾರಿತ ಸಿನಿಮಾವನ್ನು ಮಾಡೋಣ ಅಂಥೇಳಿ ಚಿ ಉದಯ್ ಶಂಕರ್ ಅವರು ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ. ಅಣ್ಣವರನ್ನು ಮನಸ್ಸಲ್ಲಿಟ್ಕೊಂಡು ಆ ಸ್ಕ್ರಿಪ್ಟನ್ನು ರೆಡಿ ಮಾಡ್ತಾರೆ. ಆದರೆ ಅಣ್ಣವರು ಇಲ್ಲ, ನನಗೆ ಸಿನಿಮಾದಲ್ಲಿ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬೇಡ, ಯಾಕೋ ನನಗಿದು ಇಷ್ಟ ಆಗ್ತಿಲ್ಲ, ನಾನು ಮಾಡಿದ್ರೆ ಇದರಲ್ಲಿ ಚೆನ್ನಾಗಿರಲ್ಲ ಅನಿಸುತ್ತೇನೋ ಅಂತೇಳಿ ಆ ಸಿನಿಮಾವನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಇಬ್ಬರು ನಾಯಕಿಯರನ್ನು ಮದುವೆ ಆಗಬೇಕಾಗತ್ತೆ. ಹೀಗಾಗಿ ಅಣ್ಣವರು ಅದನ್ನು ರಿಜೆಕ್ಟ್ ಮಾಡಿದ್ರು ಅಂತ ಆಗ ಒಂದು ಸುದ್ದಿ. ಆಗ ಅಣ್ಣವರು ಆ ಸಿನಿಮಾದಲ್ಲಿ ಮಾಡಲ್ಲ ಅಂತ ಹೇಳಿದ್ಮೇಲೆ ಅಣ್ಣವರಾಗಲಿಲ್ಲ ಅಂದರೆ ಶಿವರಾಜ್ ಕುಮಾರ್ ಅವ್ರ ಕೈಲಿ ಮಾಡಿಸ್ಬಿಡೋಣ ಅಂತೇಳಿ ಶಿವರಾಜ್ ಕುಮಾರ್ ಅವರ ನಟನೆಯಲ್ಲಿ ಆ ಸಿನಿಮಾವನ್ನು ಮಾಡಬೇಕು ಅಂತ ಪ್ಲ್ಯಾನನ್ನು ರೂಪಿಸ್ಕೋತಾರೆ. MS ರಾಜಶೇಖರ್ ಅವರು ಡೈರೆಕ್ಟರ್ಗೆ ಆಯ್ಕೆ ಆಗ್ತಾರೆ, ಉಪೇಂದ್ರ ಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಆದರೆ ಶಿವಣ್ಣನಿಗೆ ಆ ಸಿನಿಮಾದಲ್ಲಿ ಮಾಡಿಸ್ಬೇಕು ಅಂದಾಗ ಪಾರ್ವತಮ್ಮನವ್ರ ಮನಸ್ಸಲ್ಲಿ ಶಿವುಗಿದು ಇನ್ನೂ ಸ್ವಲ್ಪ ಮೆಚ್ಯೂರಿಟಿ ಬೇಕು, ಶಿವು ಬೇಡ ಅಂಬರೀಷಿಗೆ ಸೆಟ್ ಆಗುತ್ತೆ ಇದು ಅಂತೇಳಿ ಪಾರ್ವತಮ್ಮನವರೇ ಐಡಿಯಾ ಕೊಡ್ತಾರಂತೆ. ಅವರ ಸಹೋದರ S.A. ಶ್ರೀನಿವಾಸ್ ಅವರಿಗೆ ಪಾರ್ವತಮ್ಮನವರು ಐಡಿಯಾ ಕೊಟ್ಟು, ನೀನೇ ಪ್ರೊಡ್ಯೂಸ್ ಮಾಡಿದ್ದು, ಅಂಬರೀಷ್ಗೆ ಸೂಟೇಬಲ್ ಈ ಸ್ಟೋರಿ, ಅಂಬರೀಷ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಲಾಶ್ರೀನೂ ಹಾಕ್ಕೊಳ್ಳಿ ಮತ್ತು ಭವ್ಯನ ಹೀರೋಯಿನ್ ಮಾಡ್ಕೊಳ್ಳಿ ಅಂತೇಳಿ ಕೂಡ ಪಾರ್ವತಮ್ಮನವರೇ ಸಲಹೆಯನ್ನು ಕೊಡ್ತಾರಂತೆ. ಪಾರ್ವತಮ್ಮನವರ ಸಲಹೆ ಚಿ ಉದಯ್ ಶಂಕರ್ ಅವ್ರಿಗೂ ಒಪ್ಪಿಗೆ ಆಗುತ್ತೆ, ಹೌದು ಇದು ಅಂಬರೀಷಿಗೆ ಶೂಟ್ ಆಗುತ್ತೆ ಈ ಸ್ಟೋರಿ ಅಂತೇಳಿ. ನಂತರ ಆ ಸಿನಿಮಾದಲ್ಲಿ ಅಂಬರೀಷ್ ಅವರು ನಟನೆಯನ್ನು ಮಾಡ್ತಾರೆ. MS ರಾಜಶೇಖರ್ ಅವರು ಮೊದಲೇ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೆಸರು ಮಾಡಿದಂಥವರು. ಅವರು ಆ ಸಿನಿಮಾ ಹೆಸರಾಗ್ತಾರೆ. ಆ ಸಿನಿಮಾದಲ್ಲಿ ಅಂಬರೀಷ್ ಅವರು, ಭವ್ಯ, ಮಾಲಾಶ್ರೀ, ಅಶ್ವಥ್, ಗಿರಿಜಾ ಲೋಕೇಶ್, ಸುಂದರ್ ಕೃಷ್ಣ ಅರಸ್ ಈ ರೀತಿ ದೊಡ್ಡ ದೊಡ್ಡ ಕಲಾವಿದರೆ ಆ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಉಪೇಂದ್ರ ಕುಮಾರ್ ಅವರು 5 ಸೊಗಸಾದ ಟ್ಯೂನ್ಗಳನ್ನು ಕೊಡ್ತಾರೆ, 5 ಅದ್ಭುತವಾದ ಹಾಡುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣರಾಗ್ತಾರೆ. ಚಿ ಉದಯ್ ಶಂಕರ್ ಅವರು ಸಾಹಿತ್ಯವನ್ನು ರಚನೆ ಮಾಡ್ತಾರೆ, ಸಂಭಾಷಣೆಯನ್ನು ಕೂಡ ಚಿ ಉದಯ್ ಶಂಕರ್ ಅವರೇ ಬರೆಯುವಂಥದ್ದು. ಅದರಲ್ಲಿ ಒಂದು ಹಾಡು ಬಹಳನೇ ಹೈಲೈಟ್ ಆಗಿಬಿಡುತ್ತೆ, ಅದು ಅಣ್ಣವರು ಆಡಿದಂತಹ ನಲಿಯುತ ಹೃದಯ ಹಾಡನ್ನು ಹಾಡಿದೆ ಹಾಡು. ಈ ಸಾಂಗಿಂದನೇ ಆ ಸಿನಿಮಾಗೆ ಒಂದು ಮೈಲೇಜ್ ಸಿಕ್ಬಿಡುತ್ತೆ. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಸಿನಿಮಾದ ಆಡಿಯೋ ಕ್ಯಾಸೆಟ್ ರಿಲೀಸ್ ಆಗುತ್ತಲ್ಲ, ಆಗ ಅಣ್ಣವರ ಈ ಒಂದು ಹಾಡನ್ನು ಕೇಳಿ ಅಭಿಮಾನಿಗಳು ಫುಲ್ ಖುಷಿ ಆಗಿಬಿಡ್ತಾರೆ, ಏನು ಅದ್ಭುತವಾದ ಹಾಡಪ್ಪ, ಸಖತ್ತಾಗಿದೆ ಹಾಡು ಅಂತೇಳಿ ಆ ಸಿನಿಮಾಗೆ ಅಲ್ಲಿಂದನೇ ಕುತೂಹಲ ಸೃಷ್ಟಿಯಾಗುತ್ತೆ. ಮತ್ತು ಮಾಲಾಶ್ರೀ ಅವರ ಸಿನಿಮಾದ ನಾಯಕಿ ಅನ್ನೋ ಕಾರಣಕ್ಕೆ ಮತ್ತಷ್ಟು ಕ್ರಿಯೇಟ್ ಆಗುತ್ತೆ. ಆಗ ಮಾಲಾಶ್ರೀ ಅವರು ಏನೇ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ಕಾಲ. ಮಾಲಾಶ್ರೀ ಅವರು ಒಂದೇ ಒಂದು ಸೀನ್ ಮಾಡಿದರೂ ಸಾಕು, ಆ ಸಿನಿಮಾ ಸಕ್ಸಸ್ ಅನ್ನೋ ರೀತಿಯಲ್ಲಿ ಹೆಸರು ಮಾಡಿರ್ತಾರೆ. ಆ ಟೈಮ್ನಲ್ಲಿ ಹೃದಯ ಹಾಡಿತು ಸಿನಿಮಾ ಸೆಟ್ಟೇರುತ್ತೆ. ರಾಣಿ ಮಹಾರಾಣಿ ನಂತರ ಮತ್ತೊಮ್ಮೆ ಅಂಬರೀಷ್ ಮತ್ತು ಮಾಲಾಶ್ರೀ ಅವರು ಈ ಸಿನಿಮಾದಲ್ಲಿ ಒಂದಾಗಿ ನಟನೆ ಮಾಡ್ತಾ ಇರ್ತಾರೆ. ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ಆ ಸಿನಿಮಾಗೆ ಮೊದಲನೇ ದಿನದಿಂದನೇ ಭರ್ಜರಿ ಓಪನಿಂಗ್. ಯಾಕಂದರೆ ಅದು ಅಣ್ಣವರು ರಿಜೆಕ್ಟ್ ಮಾಡಿದಂತಹ ಸ್ಟೋರಿ ಅಲ್ವಾ, ಅಣ್ಣವ್ರಿಗಾಗಿ ರಚನೆ ಮಾಡಿದಂಥ ಸ್ಟೋರಿನಲ್ಲಿ ಅಂಬರೀಷ್ ಅವ್ರು ಮಾಡಿದ್ದಾರೆ ಅಂದರೆ ಇದು ಏನೋ ಅದ್ಭುತವಾಗಿರುತ್ತೆ ಈ ಕತೆ ಅಂತೇಳಿ ಮೊದಲನೇ ದಿನದಿಂದನೇ ಭರ್ಜರಿ ಓಪನಿಂಗ್ ಶುರುವಾಗುತ್ತೆ ಹೃದಯ ಹಾಡಿತು ಸಿನಿಮಾಗೆ. ಅದರಲ್ಲೂ ಅಣ್ಣವರ ಒಂದು ಹಾಡನ್ನು ನೋಡಲಿಕ್ಕೆ ಪದೇ ಪದೇ ಆ ಸಿನಿಮಾವನ್ನು ಹಲವು ಮಂದಿ ವೀಕ್ಷಣೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಅದು ಪ್ರಭಾ, ಶಾಂತಲಾ, ಸರಸ್ವತಿ ಮತ್ತು ರಣಜಿತ್ ಚಿತ್ರಮಂದಿರಕ್ಕೆ ಮಾಣಿಕ್ಯ ಬಂದಿರುತ್ತೆ. ಬೆಂಗಳೂರಿನಲ್ಲಿ ನರ್ತಕಿ
ಮೇಯ್ನ್ ಥಿಯೇಟ್ರು. ಈ ಥಿಯೇಟ್ರಲ್ಲಿ ಇದ್ದ ಹಾರ್ಟ್ ಆಪ್ರೇಷನ್ ಮಾಡೋ ಸೀನ್ ಇದೆ. ಅದೇ ಮಾಲಾಶ್ರೀ ಅವರು ಅದರಲ್ಲಿ ಹಾರ್ಟ್ ಪೇಷೆಂಟು, ಅವರಿಗೆ ಆಪ್ರೇಷನ್ ಮಾಡುವಂತಹ ಒಂದು ಸೀನ್ ಇದೆ. ತುಂಬ ಆ ಸಿನಿಮಾಗೆ ಮತ್ತೊಂದು ಹೈಲೈಟ್ ಆಗಿಬಿಡುತ್ತೆ. ಆಗ ಮನೆಗೊಬ್ಬೊಬ್ಬರು ನಾವು ನೋಡ್ಬೋದು ಹಾರ್ಟ್ ಪ್ರಾಬ್ಲಮ್ ಇದ್ದಾರೆ ಅನ್ನೋದನ್ನು. ಆಗ ಕಮ್ಮಿ ಈ ಹಾರ್ಟು ಅದೆಲ್ಲ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂದರೆ ಅದೇನೋ ಒಂದು ದೊಡ್ಡ ಕಾಯಿಲೆ ಅನ್ನೋ ರೀತಿಯಲ್ಲಿ ಭಯ ಬೀಳ್ತಾಯಿದ್ರು ಜನ. ಆಗ ಹಾರ್ಟ್ ಯಾವ ರೀತಿ ಆಪ್ರೇಷನ್ ಮಾಡ್ತಾರೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಆ ಸಿನಿಮಾದಲ್ಲಿ ತೋರಿಸಿರ್ತಾರೆ. ಆ ಸೀನ್ ನೋಡಲಿಕ್ಕೂ ಕೂಡ ಜನ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು. ಅಷ್ಟು ಚೆನ್ನಾಗಿ ಯಾರ್ದೋ ಆಪ್ರೇಷನ್ ನಡೆಯುವಂಥ ಸೀನನ್ನೇ ಯಾವುದೋ ಹಾಸ್ಪಿಟ್ಲಲ್ಲಿ ಯಾವುದೋ ಪೇಷೆಂಟ್ಗೆ ಆಪ್ರೇಷನ್ ಮಾಡ್ತಾ ಇರುವಂತಹ ಆ ವಿಡಿಯೋವನ್ನೇ ಆ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಆ ಸೀನ್ ಕೂಡ ಆ ಸಿನಿಮಾಗೆ ಒಂದು ಹೈಲೈಟ್ ಆಗುತ್ತೆ. ಆ ಸೀನ್ ನೋಡೋದಕ್ಕೂ ಎಷ್ಟೋ ಜನ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು. ಮತ್ತು ಅಣ್ಣವರ ಹಾಡು ಮತ್ತು ಆ ಸಿನಿಮಾದಲ್ಲಿ ಅಂಬರೀಷ್ ಅವರ ಅಭಿನಯ. ಅಂಬರೀಷ್ ಅವರು ಅದ್ಭುತ ನಟನೆ ಮಾಡಿರುವಂತಹ ಸಿನಿಮಾಗಳ ಪೈಕಿ ಹೃದಯ ಹಾಡಿತು ಸಿನಿಮಾ ಕೂಡ ಒಂದು. ನ್ಯೂ ಡೆಲ್ಲಿ, ಚಕ್ರವ್ಯೂಹ, 7 ಸುತ್ತಿನ ಕೋಟೆ, ಆ ಸಾಲಿಗೆ ಹೃದಯ ಹಾಡಿತು ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ. ಜೊತೆಗೆ ಅಂಥ ಸಿನಿಮಾದಲ್ಲೂ ಕೂಡ ಅಂಬರೀಷ್ ಅವರು ಭಾಳ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ಅಂತಹದ್ದೇ ಒಂದು ಅಭಿನಯ ಹೃದಯ ಹಾಡಿತು ಸಿನಿಮಾದಲ್ಲೂ ನಾವು ನೋಡ್ಬೋದು. ಅಷ್ಟು ಸಖತ್ತಾಗಿ ನಟನೆ ಮಾಡಿರ್ತಾರೆ ಅಂಬರೀಷ್ ಅಣ್ಣವರು. ಮಾಲಾಶ್ರೀ ಅವರಂತೂ ಹೇಳೋ ಹಾಗೆ ಇಲ್ಲ, ಅವ್ರದ್ದು ಕೂಡ ಅದ್ಭುತವಾದ ನಟನೆ. ಇನ್ನು ಅವರ ತಂದೆ ಪಾತ್ರ ಮಾಡಿರುವಂಥ ಅಶ್ವಥ್ ಅವರು ಕೂಡ ಅದ್ಭುತವಾಗಿ ಅವರ ಮಗಳ ಕಷ್ಟವನ್ನು ನೋಡಿ ಆ ತಂದೆ ಕೊರಗುವಂಥ ಸೀನು ಎಂಥವರ ಹೃದಯವನ್ನು ಕರಗಿಸಿಬಿಡತ್ತೆ. ಅಂತಹ ಒಂದು ನಟನೆಯನ್ನು ಅಶ್ವಥ್ ಅವರು ಕೂಡ ಮಾಡಿದ್ದಾರೆ. ಮತ್ತು 5 ಹಾಡುಗಳು ಕೂಡ ಅದ್ಭುತವಾಗಿದೆ. ಆ ಸಿನಿಮಾ ರಿಲೀಸ್ ಆದಾಗ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಮತ್ತು ಬೆಂಗಳೂರು ನರ್ತಕಿಲಿ 20 ವಾರ ಏನೋ ಹೋಗುತ್ತೆ. ಮೈಸೂರಲ್ಲಿ ಪ್ರಭಾ ಥಿಯೇಟ್ರಲ್ಲಿ 100 ಡೇಸ್ ಏನೋ ಹೋಗುತ್ತದು. ಈ ರೀತಿ 1991ರಲ್ಲಿ ರಿಲೀಸ್ ಆದಂತಹ ಹೃದಯ ಹಾಡಿತು ಸಿನಿಮಾ ಆ ಟೈಮ್ಗೆ ಬಹುದೊಡ್ಡ ಯಶಸ್ವಿ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಅಣ್ಣವ್ರು ಮಾಡಬೇಕಾದಂಥ ಕತೆ ಅವರು ರಿಜೆಕ್ಟ್ ಮಾಡಿದ್ರು ಅಂತೇಳಿ ಇದು ಶಿವಣ್ಣಂಗೆ ಹೋಗುತ್ತೆ. ಶಿವಣ್ಣವರು ಬೇಡ ಅಂಥೇಳಿ ಪಾರ್ವತಮ್ಮನವರು ಐಡಿಯಾ ಕೊಟ್ಟು ಅಂಬರೀಷ್ ಅವ್ರ ಕೈಲಿ ಆ ಸಿನಿಮಾದಲ್ಲಿ ನಟನೆ ಮಾಡುವಾಗ ಮಾಡಿ ಅಂಬರೀಷ್ ಅವರಿಗೆ ಅದೊಂದು ರೀತಿ ಟರ್ನಿಂಗ್ ಪಾಯಿಂಟ್. ಆ ಟೈಮ್ನಲ್ಲಿ ಯಾವಾಗ ಅವ್ರದ್ದು ಬರೀ ಸಾಹಸಮಯ ಸಿನಿಮಾಗಳೇ ಹೆಚ್ಚಾಗಿ ಬರ್ತಾಯಿತ್ತು, ಆ ಟೈಮ್ನಲ್ಲಿ ಹೃದಯ ಹಾಡಿತು ಸಿನಿಮಾ ಬರುತ್ತೆ. ಅವ್ರದ್ದು ಅಲ್ಟಿಮೇಟ್ ಆಗಿರುತ್ತೆ ಅವರ ಆ್ಯಕ್ಟಿಂಗು. ಹೃದಯ ಹಾಡಿತು ಸಿನಿಮಾ ಅಂಬರೀಷ್ ಅವರಿಗೆ ಮತ್ತೊಂದು ಬ್ರೇಕ್ ಕೊಡುತ್ತೆ.